ನಮಸ್ತೆ ಎಲ್ಲರಿಗೂ. ಇಲ್ಲಿ ನೋಡಿ 1 2 3 4 5 ಕಾಲೋನಿ ಇದೆ. ಆ 5 ಕಾಲೋನಿ ಅಂದರೆ ಒಂದು ಕಾಲೋನಿ ಹಾರೋಗಿದೆ ಆಯಿತಾ. ಇದು ನೋಡಿ, ನಾವು ಬೇಸಿಗೆ ಮುಗಿದಾಗ ಕಾಲೋನಿ ಒಳ್ಳೆ ಸ್ಟ್ರೆಂತ್ ಇರುತ್ತೆ, ಆದರೆ ಬ್ರೂಡ್ ಇರಲ್ಲ, ಹನಿ ಎಲ್ಲ ತುಂಬ್ಕೊಂಡು ಇದ್ದಿರುತ್ತೆ. ನೀವು ಸರಿಯಾಗಿ ಫೀಡಿಂಗ್ ಕೊಡ್ತಾಯಿದ್ರೆ, ನೀಟಾಗಿ ಕೊಡ್ತಾಯಿದ್ರೆ ಮತ್ತೆ ರಾಣಿ ಮೊಟ್ಟೆ ಇಡುತ್ತೆ. ಒಂದೇ ಫೀಡಿಂಗಿಗೆ ಮೊಟ್ಟೆ ಇಡಲ್ಲ, 2 ಫೀಡಿಂಗು ಆದ್ಮೇಲೆ ಒಂದು ಫೀಡಿಂಗ್ ಮುಗಿದು ಇನ್ನೊಂದು ಫೀಡಿಂಗ್ ಕೊಟ್ಟಾಗ ಮೊಟ್ಟೆ ಇಡುತ್ತೆ. ಏನಕ್ಕೆ ಅಂದರೆ ಅದಕ್ಕೆ ಫುಡ್ ಸಿಗ್ತಿದೆ ಅಂತ ಗೊತ್ತಿರಬೇಕು. ಇದು ನೋಡಿ, ಈ ಥರ ಸ್ಟ್ರೆಂತ್ ಇದೆ ಕಾಲೋನಿ. ಈ ಥರ ಸ್ಟ್ರೆಂತ್ ಆದರೆ ನೋಡಿ, ಮುಚ್ಚಿದಲ್ಲಿ ಕೂಡ ಇಷ್ಟಿದೆ. ಒಂದು ಫ್ರೇಮಷ್ಟು ಹೊರಗಡೆ ಇನ್ನೂ ಹೋಗಿರುತ್ತೆ, ಒಂದು ಫ್ರೇಮಷ್ಟು ಹೊರಗಡೆ ಹೋಗಿರುತ್ತೆ. ಈ ಥರ ಸ್ಟ್ರೆಂತ್ ಇರೋ ಕಾಲೋನಿನ ನೀವು ಸರಿಯಾಗಿ ಫೀಡಿಂಗು ನಿಯಮಿತವಾಗಿ ಕೊಡಬೇಕು. ಕೊಟ್ಟರೆ ಇಷ್ಟು ರಾಣಿ ಮೊಟ್ಟೆ ನೀವು ನಿಯಮಿತವಾಗಿ ಫೀಡಿಂಗ್ ಕೊಟ್ಟರೆ ಇದೇನಿದೆಲ್ಲ ಇದೆಲ್ಲ ತುಂಬ ಹಳೆ ಹುಳುಗಳು ಜಾಸ್ತಿ ಇರುತ್ತೆ, ವಯಸ್ಸಾಗಿದ್ದು. ಅವೆಲ್ಲ ಸಾಯೋದ್ರೊಳಗಡೆ ನಿಮಗೆ ಮತ್ತೆ ರಾಣಿ ಮೊಟ್ಟೆ ಇಟ್ಟು ಹೊರಗಡೆ ಹುಳುಗಳು ಬಂದಿರುತ್ತೆ. ಆವಾಗ ಸ್ಟ್ರೆಂತು ನೀಟಾಗಿ ಮೇಂಟೈನ್ ಆಗುತ್ತೆ. ನೀವು ಇದಕ್ಕೇನಾದ್ರು ಫೀಡಿಂಗ್ ಕೊಟ್ಟಿಲ್ಲ ಅಂದರೆ ಇನ್ನೊಂದು ಮಂತ್ ಹೇಳೋ ತನಕ ಈಗ ಎಷ್ಟಿದೆಯಲ್ಲ ಹುಳ, ಇದರ ಈ ಥರ ಈ ಕ್ಯಾಪಲ್ಲೂ ಇರೋಲ್ಲ, ಹೊರಗಡೆ ಹೋಗಿದ್ದು ಇರೋಲ್ಲ, ಬರೀ ಬ್ರೂಡಲ್ಲಿ ಅಷ್ಟೇ ಮೇಲ್ಗಡೆ ಇರುತ್ತೆ. ಈ ಥರ ಸೂಪರೆಲ್ಲ ಹುಳ ಇರೋಲ್ಲ ಆಯಿತಾ. ಈ ಥರ ಮೇಲ್ಗಡೆ ಎಲ್ಲ ಹುಳ ಇರೋಲ್ಲ. ಒಂದು ಸತಿ ರಾಣಿ ಮೊಟ್ಟೆ ಇಟ್ಟೋದು ಹೊರಗಡೆ ಮೊಟ್ಟೆ ಇಡಲಿಕ್ಕೆ 4-5 ದಿನ ಬೇಕು. ಫುಲ್ ಫ್ರೇಮ್ ಇಡಲಿಕ್ಕೆ ಒಂದು 5 ದಿನ ಅಂತ ಹಿಡೀರಿ. ಫುಲ್ ಫ್ರೇಮ್ ಒಂದೊಂದು ಫ್ರೇಮಿಗೆ ಒಂದೊಂದು ದಿನ ಮೊಟ್ಟೆ ಇಡುತ್ತೆ ಅಂತ ಆದರೆ 5 ದಿನ 6 ದಿನ ಬೇಕಾಗುತ್ತೆ. ಅಷ್ಟು ಫ್ರೇಮಲ್ಲೂ ಇಡಲ್ಲ, 6 ಫ್ರೇಮ್ ಇದ್ದರೆ 4 ಫ್ರೇಮಲ್ಲಿ ಇಡುತ್ತೆ. ಸೈಡಿಗೆಲ್ಲ ಫುಡ್ ಇರುತ್ತೆ ಅಂದ್ಕೊಳ್ಳಿ ಆಯಿತಾ. ನೀವು ಅದು 4-5 ದಿನ ಇಟ್ಟು ಮೊಟ್ಟೆ ಇಟ್ಟ ಮೇಲೆ 22 ದಿನಕ್ಕೆ ಅದು ಮೊಟ್ಟೆ ಎಲ್ಲ ಹೊರಗಡೆ ಬರುತ್ತೆ. ಆ ಥರ 22 ದಿನದಲ್ಲೇ ಇವೆಲ್ಲ ಸುಮಾರು ಸಾಯೋ ಅಂಥ ಹುಳುಗಳು ತುಂಬ ಇರುತ್ತೆ. ಅವೆಲ್ಲ ಸತ್ತಿದ್ರು ಕೂಡ ಮತ್ತೆ ಹುಳುಗಳು ಹೊರಗಡೆ ಬಂದಮೇಲೆ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಯಂಗ್ ಹುಳುಗಳು ಇರ್ತವೆ, ಏರಿಯಾ ಎಲ್ಲ ಕಟ್ಟುತ್ತೆ. ಈ ಥರ ಸ್ಟ್ರೆಂತ್ ಇರೋದನ್ನು ನೀವು ಯಾವಾಗಲೂ ಲಾಸ್ ಮಾಡ್ಕೊಳ್ಳೇಬಾರ್ದು. ಇದು ಒಂದು ಟೈಮ್ ಹಿಂಗೆ ಕಡಿಮೆ ಆಯಿತು ಅಂದರೆ ಆಮೇಲೆ ಕೆಲಸ ಮಾಡೋಕ್ಕೂ ಹುಳುಗಳಿರಲ್ಲ. ಅದಾದಮೇಲೆ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೂ ಹುಳ ಇರಲ್ಲ. ಇಷ್ಟೆಲ್ಲ ಸ್ಟ್ರೆಂತ್ ಇರೋದಕ್ಕೆ ನಾನು ಸೂಪರ್ ಹಿಟ್ಟು ಫೀಡಿಂಗ್ ಕೊಟ್ಟಿದ್ದೀನಿ. ಇಲ್ಲ ಸೂಪರ್ ಹಿಟ್ಟು ಕೂಡ ಕೊಡೋಕ್ಕಾಗಲ್ಲ. ಮತ್ತು ಇನ್ನೊಂದು, ಮಳೆಗಾಲದಲ್ಲಿ ನೀಟಾಗಿ ಈ ಥರ ಕವರ್ ಹಾಕಿ ಮುಚ್ಚಿಡಬೇಕು. ಇಲ್ಲಾಂದರೆ ಟೆಂಪ್ರೇಚರ್ ಮೇಂಟೈನ್ ಆಗೋಲ್ಲ. ಮತ್ತು ಈ ಥರ ಎಲ್ಲರೂ ಬೇರೆ ಕಡೆ ಎಂಟ್ರೆನ್ಸ್ ಏನಾದ್ರು ಇತ್ತು ಅಂದ್ಕೊಳ್ಳಿ, ಇಲ್ಲಿ ಏನಾದರೂ, ಆವಾಗೆಲ್ಲ ನೀವು ಅದನ್ನು ಬೊಡ್ನಿಂದ ಮೆತ್ತಿ ತುಂಬಿಡಬೇಕು. ಎಲ್ಲಿ ತನಕ ಈ ಸ್ಟ್ರೆಂತ್ ಇರೋದು ನೀವು ಮೇಂಟೈನ್ ಮಾಡ್ತೀರೋ ನಿಮಗೆ ಅಷ್ಟು ಬೇಗ ಡಿವಿಷನ್ನೇ ಬರುತ್ತೆ. ಈ ಬಾಕ್ಸಿಗೆ ನಾನು ಆಲ್ರೆಡಿ 2 ಫೀಡಿಂಗ್ ಕೊಟ್ಟಿದ್ದೀನಿ ಆಯಿತಾ. ಇನ್ನೊಂದು ಬಾಕ್ಸ್ ಇದೆ, ಅಲ್ಲಿ ಮುಂದಿದೆ, ತೋರಿಸ್ತೀನಿ ಅದರಲ್ಲಿ ಏನಾಗಿದೆ, ಏನು ಸಮಸ್ಯೆ ಆಗಿದೆ ಅಂತ. ಅದು ಕೂಡ ಒಳ್ಳೆ ಸ್ಟ್ರೆಂತ್ ಇರೋದು. ಇಲ್ಲಿ ನೋಡಿ, ಈ ಬಾಕ್ಸಲ್ಲಿ ಈ ಕ್ಯಾಪ್ ಇದೆಯಲ್ಲ, ಈ ಕ್ಯಾಪಿನ ತುಂಬ ಹುಳ ಇತ್ತು. ಈ ಸೂಪರ್ ತುಂಬ ಹುಳ ಇತ್ತು. ಏನಾದರೂ ತುಂಬ ಮಳೆ ಬಂದಾಗ ನಾನು ಮಿಸ್ಸಾಗಿ, ಮಳೆ ಬಂತು ಅಂತ ಅರ್ಜೆಂಟಲ್ಲಿ ಹೋಗ್ಬೇಕಿದ್ರೆ ಒಂದು ಫೀಡ್ ಮಿಸ್ ಮಾಡಿದ್ದೆ. ಇದರಲ್ಲಿ ಒಳ್ಳೆ ಸ್ಟ್ರೆಂತ್ ಇರೋ ಕಾಲೋನಿ ಇದು. ಮೊಟ್ಟೆ ಈಗ ಮತ್ತೆ ತೆಗೆದ್ರೆ ಡಿಸ್ಟರ್ಬ್ ಆಗುತ್ತೆ. ಹೇಳ್ತೀನಿ ನೋಡಿ, ಎಲ್ಲೋ ಒಳಗಡೆಯಿಂದ ಕಡ್ಜ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಾ, ಕಡ್ಜಿರಿಗೆ ವ್ಯಾಸ್ಪ್. ಒಂದು ಫೀಡು ಮಿಸ್ ಮಾಡಿದ್ದಕ್ಕೆ ಏನಾಗಿದೆ, ಇದು ಮೊಟ್ಟೆನೇ ಇಟ್ಟಿಲ್ಲ. ಈಗ ಇದಕ್ಕೆ 2 ಫೀಡಿಂಗ್ ಆಗಿದೆ. 3 ಫೀಡಿಂಗ್ ಆಗಬೇಕಿತ್ತು, 2 ಆಗಿದೆ. ಫಸ್ಟ್ ರೌಂಡ್ ಕೊಟ್ಟೆ, ಓಕೆ, ಫುಡ್ಡೆಲ್ಲ ತಿಂದಿರುತ್ತೆ. 2ನೇ ರೌಂಡು ಫೀಡಿಂಗ್ ಕೊಟ್ಟಿಲ್ಲ, ಮೊಟ್ಟೆನೇ ಇಟ್ಟಿಲ್ಲ. ನಾನೇನು ಮಾಡಿದೆ, ತುಂಬ ಹುಳ ಇತ್ತು ಅಂತ ನೋಡ್ತಾ ಇದ್ದೆ. ಒಮ್ಮೆ ಬ್ರೂಡ್ ಎತ್ತು ನೋಡೋಣ ಏನಾಗಿದೆ ಅಂತ ನೋಡಿದ್ರೆ ರಾಣಿ ಜಸ್ಟ್ ಮೊಟ್ಟೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ನಾನೇನು ಅಂದ್ಕೊಂಡೆ, ಓಕೆ 3 ಫೀಡಿಂಗ್ ಆಗಿದೆ, ಒಳ್ಳೆ ಮೊಟ್ಟೆ ಇಟ್ಟಿರುತ್ತೆ, ಪ್ಯೂಪ ಆಗಿರುತ್ತೆ ಅಂತ. ನೋಡ್ರೆ ಆವಾಗ ಇನ್ನೂ ಮೊಟ್ಟೆ ಇಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಅದಕ್ಕೆ ನಿಯಮಿತವಾಗಿ ಫೀಡಿಂಗನ್ನು ಮಿಸ್ ಮಾಡದೆ ಕೊಡಬೇಕು. ಅಟ್ಲೀಸ್ಟ್ ಫಸ್ಟ್ ಒಂದು 4-5 ಫೀಡಿಂಗು ನಿಯಮಿತವಾಗಿ ನೀವು ಮಿಸ್ ಮಾಡ್ದೇ ಕೊಡಬೇಕು. ರಾಣಿ ಒಮ್ಮೆ ಯಾರೋ ಅಟ್ಲೀಸ್ಟ್ ಒಂದು ಸತಿ ಮೊಟ್ಟೆ ಇಡೋ ಥರ ಫುಲ್ಲು ಒಂದೇ ಫೀಡಿಂಗ್ ಮೊಟ್ಟೆ ಇಡಲ್ಲ. ನೋಡಿ ಇದು ಎಷ್ಟು ಸ್ಟ್ರೆಂತ್ ಇತ್ತು ಅಂದರೆ, ಕ್ಯಾಪಲ್ಲಿ ಈ ಥರ ನೀವು ಸೂಪರ್ ಇದ್ದರೂ ಕೂಡ ಇದ್ರ ಮೇಲೆಲ್ಲ ಹುಳಗಳು, ಈ ಕ್ಯಾಪಲ್ಲಿ ಹುಳಗಳು ಇತ್ತು. ಒಂದು ಫೀಡಿಂಗ್ ಮಿಸ್ ಮಾಡಿದ್ದು ಅಂತ ಹೇಳೋದು, ಅದು ಮೊಟ್ಟೆನೇ ಇಟ್ಟಿಲ್ಲ, ಡೆವಲಪ್ಪೇ ಆಗಿಲ್ಲ. ಈಗ 1 ಮಂತಿಂದ ಮೊದಲೊಂದು ತೋರಿಸಿದ್ನಲ್ವ, ಅದು ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಇದೆ. ಅದು ಅದೇ ಥರ ಮೇಂಟೈನ್ ಮಾಡ್ಕೊಂಡಿದೆ. ಇದೇ ಥರ ಫುಲ್ಲಾಗಿ ಸ್ಟ್ರೆಂತ್ ಇರೋದನ್ನು ನಾವು ಹಾಗೆ ಮೇಂಟೈನ್ ಮಾಡಿಕೊಂಡ್ರೆ ಡಿವಿಷನಿಗೆ ಈಸಿ. ತುಂಬ ಹುಳಗಳಿರುತ್ತೆ, ಬೇಗ ಗಂಡು ಹುಳ ಮಾಡುತ್ತೆ, ಇವೆಲ್ಲ ಅಡ್ವಾಂಟೇಜ್ಗಳಿದೆ ಆಯಿತಾ. ಅದಕ್ಕೆ ನೀವು ಮಿಸ್ ಮಾಡದೆ ಫೀಡಿಂಗ್ ಕೊಡಿ, ಚೆನ್ನಾಗಿ ಕೊಡಿ. ಮತ್ತು ಈ ಥರ ನೋಡಿ, ಇರುವೆ ಎಲ್ಲ ಬಂದಿದೆ ಇದರಲ್ಲಿ. ಇಲ್ಲೆಲ್ಲೋ ಇರುವೆಗಳು ತುಂಬ ಬಂದಿದೆ, ಈ ಥರ ಕಡ್ಜಾಗ ಬಂದಿದೆ. ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಕೆಳಗಡೆ ಕಟ್ಟಿದ್ದು ನೋಡಿ, ಇದು ಡ್ರೈ ಆಗೋಗಿದೆ, ಅದಕ್ಕೆ ಅದ್ರ ಮೇಲ್ಗಡೆಯಿಂದ ಇರುವೆಗಳು ಬರ್ತಾಯಿದೆ. ಎಲ್ಲ ಸ್ವಲ್ಪ ನೋಡಿ ಆಯಿತಾ. ಇದೇ ಇವತ್ತಿನ ಮಾಹಿತಿ. ಯಾರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ.